ನಗರಗಳು ಬೆಳೆಯುತ್ತಿದ್ದಂತೆ ತ್ಯಾಜ್ಯ ನಿರ್ವಹಣೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿದೆ. ದಾವಣಗೆರೆಯಲ್ಲಿ ಮಾತ್ರವೇ ಪ್ರತಿದಿನ ಸುಮಾರು 180ರಿಂದ 200 ಟನ್ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದೆ. ಆದರೆ ಈ ತ್ಯಾಜ್ಯವೇ ಸಂಪನ್ಮೂಲವಾಗಬಹುದೇ? ಸಮುದಾಯವೇ ತನ್ನ ಚಿಂತನೆಗಳನ್ನು ಬದಲಾಯಿಸಿ ತ್ಯಾಜ್ಯವನ್ನು ಸಂಪತ್ತಾಗಿ ಪರಿವರ್ತಿಸಬಹುದೇ? ದಾವಣಗೆರೆಯಲ್ಲಿ ಪರಿಸರ ಮತ್ತು ಸಮುದಾಯದ ಹಿತಾಸಕ್ತಿಗೆ ಕಾಳಜಿ ಹೊಂದಿದ್ದ ಕೆಲವು ಜಾಗೃತ ನಾಗರಿಕರು ಒಟ್ಟಾಗಿ ಸೇರಿದರು. ಈ ಸಮೂಹ ಪ್ರಯತ್ನದಿಂದ ಪರಿವರ್ತನಾ ವೇದಿಕೆ ಎಂಬ ಸಂಸ್ಥೆ ಹುಟ್ಟಿಕೊಂಡಿತು. ಇದು ಉತ್ತಮ ಜೀವನ ಶೈಲಿ ಮತ್ತು ಪರಿಸರ ಜಾಗೃತಿಯನ್ನು ಉತ್ತೇಜಿಸುವ ಗುರಿ ಹೊಂದಿದೆ. 10 ವರ್ಷದ ಪ್ರಯಾಣದಲ್ಲಿ ತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಕಾರ್ಯಾಗಾರ, ಸಭೆ ಎಲ್ಲ ನಡೆಸ್ತಾ ಅವರಿಗೆ ಅರಿವು ಮೂಡಿಸ್ತಾ ಇದೀವಿ. ಅಂದ್ರೆ ಸಾವಿರಾರು ಮನೆಗಳಲ್ಲಿ ನಮ್ಮ ತ್ಯಾಜ್ಯ ನಿರ್ವಹಣೆಯ ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಒಟ್ಟಾಗಿ ದಾವಣಗೆರೆ ಮಟ್ಟದಲ್ಲಿ ಒಂದು ಪರಿಣಾಮ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಆಲೋಚನೆ ಮಾಡಿ ಒಂದು ಪರಿವರ್ತನಾ ವೇದಿಕೆ ಅಂತ ಹುಟ್ಟಾಕಿ ಇದರಲ್ಲಿ ನಾವು ಒಂದು ಏರಿಯಾದಲ್ಲಿ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಎಲ್ಲ ಪರಿಸರ ಪೂರಕ ಅಭ್ಯಾಸಗಳನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ನಾವು ಅಲ್ಲಿ ಒಂದು ಶೂನ್ಯ ತ್ಯಾಜ್ಯ ಬೀದಿ ಕಾಣುವಂತೆ ಜನರಿಗೆ ಒಂದು ಪರಿಣಾಮ ಗೊತ್ತಾಗುತ್ತೆ. ಸೊ ಅದು ಗೊತ್ತಾದ ಮೇಲೆ ಏನಾಗುತ್ತೆ, ಬೇರೆ ಏರಿಯಾದವರು ಎಲ್ಲ ಈಗಾಗಲೇ ತಿಳುವಳಿಕೆ ಬಂದಿದೆ, ಅವರು ಇದನ್ನ ನೋಡಿ ತಾವು ತಮ್ಮ ಮನೆಯನ್ನ, ತಮ್ಮ ಬೀದಿಯನ್ನ, ತಮ್ಮ ಬಡಾವಣೆಯನ್ನ ಸ್ವಚ್ಛ, ಸುಂದರ ಮತ್ತು ಶೂನ್ಯ ತ್ಯಾಜ್ಯ ಬಡಾವಣೆಯನ್ನಾಗಿ ಮಾಡುವಲ್ಲಿ ಪ್ರೇರೇಪಿತರಾಗ್ತಾರೆ. ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸದಸ್ಯರನ್ನು ಸಹ ಪ್ರತಿ ತಿಂಗಳು ಒಂದು ಗ್ರೂಪ್ ಮೀಟಿಂಗ್ ಅಂತ ಮಾಡ್ಬಿಟ್ಟು ಈ ತಿಂಗಳು ನಾವು ಏನ್ ಕಾರ್ಯಕ್ರಮ ಮಾಡ್ತಾ ಇದೀವಿ ಮತ್ತೆ ಏನು ನಾವು ಎಲ್ಲರೂ ಪ್ರತಿ ಸದಸ್ಯರ ಒಂದು ಜವಾಬ್ದಾರಿ ಏನು ಅಂತ ಪ್ರತಿಯೊಂದನ್ನು ತಿಳುವಳಿಕೆ ಮಾಡಿಕೊಂಡು ಮತ್ತು ಅವರಿಗೆ ಟ್ರೈನಿಂಗ್ ಕೊಟ್ಟು ಒಂದು ಮೀಟಿಂಗ್ ಮಾಡ್ತಾ ಇರ್ತೀವಿ. ಸಹ ಎಲ್ಲಾ ಸದಸ್ಯರು ಸಹ ತುಂಬಾ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಪರಿವರ್ತನಾ ವೇದಿಕೆಯ ದೃಷ್ಟಿ ಪರಿಸರದ ಜವಾಬ್ದಾರಿಯುತ ಸಮುದಾಯಗಳನ್ನು ನಿರ್ಮಿಸುವುದಾಗಿದೆ. ಜಾಗೃತಿ ಕಾರ್ಯಕ್ರಮಗಳು, ಉತ್ತಮ ಅಭ್ಯಾಸಗಳು ಮತ್ತು ಸಕ್ರಿಯ ನಾಗರಿಕರ ಭಾಗವಹಿಸುವಿಕೆಯ ಮೂಲಕ ಸ್ವಚ್ಛ ಮತ್ತು ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸುವುದೇ ಇದರ ಗುರಿಯಾಗಿದೆ. ಸಂಸ್ಥೆಯ ಪ್ರಮುಖ ಕೆಲಸಗಳಲ್ಲಿ ಒಂದಾದ ಝೀರೋ ವೇಸ್ಟ್ ನಿರ್ವಹಣಾ ಯೋಜನೆ SS ಲೇಔಟ್ S1 ರಿಂದ S6 ಮಾರ್ಗಗಳಲ್ಲಿ ಆರಂಭವಾಯಿತು. ಈ ಯೋಜನೆ ತ್ಯಾಜ್ಯ ವಿಂಗಡಣೆ, ಕಾಂಪೋಸ್ಟಿಂಗ್, ಮರುಬಳಕೆ ಮತ್ತು ಪ್ಲಾಸ್ಟಿಕ್ ಬಳಕೆ ಕಡಿತಗೊಳಿಸುವುದನ್ನು ಸಮುದಾಯದ ಸಹಭಾಗಿತ್ವದ ಮೂಲಕ ಉತ್ತೇಜಿಸುತ್ತದೆ. SS ಲೇಔಟ್ನಲ್ಲಿ ನಾವು ಈಗಾಗಲೇ ಒಂದು 6 ಲೇನ್ನಲ್ಲಿ 500ಕ್ಕಿಂತ ಹೆಚ್ಚಿನ ಮನೆಗಳಿಂದ ನಾಗರಿಕರನ್ನೆಲ್ಲರನ್ನು ನಾವು ಭೇಟಿ ಮಾಡಿ ನಮ್ಮ ಪರಿವರ್ತನಾ ವೇದಿಕೆಯಲ್ಲಿರುವಂಥ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆಲ್ಲ ಸಾಕಷ್ಟು ಇನ್ಫಾರ್ಮೇಶನ್ ನೀಡಿದ್ದೀವಿ. ಡೆಲ್ಲಿನಲ್ಲೆಲ್ಲ 40 ಡಿಗ್ರಿ ಮೇಲೆ ಆಗ್ಬಿಟ್ಟಿದೆ. ಈಗ ದಾವಣಗೆರೆಯಲ್ಲೂ ಅದೇ ಪರಿಸ್ಥಿತಿ ಬರಬಾರದು ಅಂತ ಹೇಳಿ ನಾವು ಪ್ರತಿ ಕ್ರಾಸು, ಮನೆ, ಸ್ಕೂಲುಗಳು, ಪಾರ್ಕಲ್ಲೆಲ್ಲ ಗಿಡ ನೆಡ್ತಾ ಇದ್ದೀವಿ. ಇದುವರೆಗೂ ನಾವು 33,000 ಮೇಲೆ ಗಿಡ ನೆಟ್ಟಿದ್ದೀವಿ. ಇದ್ರ ಜೊತೆಗೆ ಫ್ಲಡ್ಸ್ ಬಂದಾಗ ಸಿರ್ಸಿ ಯಲ್ಲಾಪುರದಲ್ಲಿ ಅಲ್ಲೆಲ್ಲ ಮನೆಗಳು ಕಳ್ಕೊಂಡಿದ್ರು, ಅವರಿಗೆಲ್ಲ ನಾವು ಒಂದು 350 ಕಿಟ್ ಮಾಡಿಬಿಟ್ಟು ಹಂಚಿ ಬಂದಿದ್ದೀವಿ. ಹಸಿ ಕಸವನ್ನು ಮನೆಯಲ್ಲೇ ಉಪಯೋಗಿಸ್ಕೊಂಡ್ರೆ ಪರಿಸರಕ್ಕೆ ನಾವು ಕೊಡ್ತಾ ಇರೋಂಥ ಕಸದ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಹಸಿ ಕಸಗಳನ್ನ ಮನೆಯಲ್ಲೇನೆ ಗೊಬ್ಬರವಾಗಿ ಮಾಡಿ ಅಂತ ಹೇಳಿ ಇಂತಹ ಸಾವಿರಾರು ಬಿನ್ಗಳನ್ನು ನಾವು SS ಲೇಔಟ್ ಮತ್ತು ಎಷ್ಟೊಂದು ಸಂಘ ಸಂಸ್ಥೆಗಳಿಗೆ ದಾವಣಗೆರೆಯ ಮಹಾನಗರ ಪಾಲಿಕೆಯವರ ಸಂಯುಕ್ತ ಆಶ್ರಯದಲ್ಲಿ ಅವರನ್ನು ನಮ್ಮ ಜೊತೆ ಸೇರಿಸ್ಕೊಂಡು ಇಂಥವೆಲ್ಲ ಬಿನ್ಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಬಯೋ ಎಂಜೈಮ್ ಅಂತ ಒಂದು ಪ್ರಾಡಕ್ಟ್ ಶುದ್ಧ ಅಂತ ಹೇಳಿ ನಾವು ಹಣ್ಣಿನ ತಿರುಳು ಮತ್ತೆ ಬೆಲ್ಲ, ನೀರು, ಈಸ್ಟ್ ಅನ್ನ ಹಾಕಿ ಮಾಡ್ತೀವಿ. ಅದಕ್ಕೆ ಬಾಡಿ ವಾಶ್ ಯೂಸ್ ಮಾಡ್ಬೋದು, ನೆಲ ವರ್ಸಕ್ಕೆ ಯೂಸ್ ಮಾಡ್ಬೋದು, ಬಟ್ಟೆ ಪಾತ್ರೆಗೆ ಯೂಸ್ ಮಾಡ್ಬೋದು, ಸಿಂಕ್ಗಳು ಕಟ್ಟಿರ್ತದಲ್ಲ ಅದಕ್ಕೆ ಹಾಕ್ಬೋದು, ಗಿಡಗಳಿಗೆ ನಾವು ಸಿಂಪಡಿಸಬಹುದು. ಮಲ್ಟಿಪರ್ಪಸ್ ಯೂಸೇಜ್ ಇದೆ ಇದರದ್ದು. ಇದನ್ನು ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ನಾವು ಹೊರಗಡೆಯಿಂದ ಯಾವುದೇ ಕೆಮಿಕಲ್ ತರೋದು ಬೇಕಾಗೇ ಇಲ್ಲ. ಸಿಂಥೆಟಿಕ್ ಪ್ಯಾಡ್ಸ್ ನ ಕಡಿಮೆ ಮಾಡ್ಲಿಕ್ಕೆ 20ರಿಂದ ಮೇಲ್ಪಟ್ಟ ಋತುಚಕ್ರದಲ್ಲಿರುವ ಮಹಿಳೆಯರಿಗೆ ಮೆನ್ಸ್ಟ್ರಲ್ ಕಪ್ಸ್ ನ ಬಳಕೆಗೂ ಮತ್ತೆ 10ರಿಂದ 20 ಹುಡುಗಿಯರು, ಮಹಿಳೆಯರಿಗೆ ರೀಯೂಸಬಲ್ ಪ್ಯಾಡ್ಸ್ ಪರಿವರ್ತನಾ ವೇದಿಕೆಯಿಂದ ಉತ್ತೇಜನ ಮಾಡ್ತಾ ಇದೆ. ಈ ಜನ ಎಲ್ಲ ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಸಿ ಕಸ ಉಳಿದಿದ್ದನ್ನೆಲ್ಲ ಅದೆಲ್ಲ ಕಸದಲ್ಲಿ ಹಾಕಿದಾಗ ಪ್ರಾಣಿಗಳಿಗೆ ತಿಂದಾಗ ಅವಿಗೆ ಹಾನಿ ಆಗುತ್ತೆ. ಇದು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಸೆಗ್ರಿಗೇಷನ್ ಅಂದ್ರೆ ಸಪರೇಟ್ ಆಫ್ ದಿ ಕಸ ಅದು ಮುಖ್ಯ ಅಂತ ಹೇಳ್ಬಿಟ್ಟು ನಾವು ಎಲ್ಲಾ ಮಹಿಳೆಯರಿಗೆ, ಸಂಘ ಸಂಸ್ಥೆಗಳಿಗೆ, ಪಾರ್ಕು, ಶಾಲಾ ಕಾಲೇಜುಗಳಲ್ಲಿ ಹೋಗ್ಬಿಟ್ಟು ನಾವು ಮೊದಲಿಂದ ಅವೇರ್ನೆಸ್ ಕೊಟ್ಕೊಂತ ಬಂದಿದ್ದೀವಿ. ಹಸುವಿನ ಗಂಜಲವನ್ನು ತೆಗೆದುಕೊಂಡು ಅಥವಾ ಹಸುವಿನ ಸಗಣಿ ತೆಗೆದುಕೊಂಡು ಅದನ್ನ ಶುದ್ಧೀಕರಿಸಿ ಅದರಿಂದ ಈ ತರ ದೀಪಗಳನ್ನ ಮಾಡೋದ್ರಿಂದ ಪರಿಸರದಲ್ಲಿ ಬದಲಾವಣೆಯನ್ನು ತರಬಹುದು. ಬಡಾವಣೆಯಲ್ಲಿರ್ತಕ್ಕಂಥ ಖಾಲಿ ನಿವೇಶನಗಳನ್ನು ಸ್ವಚ್ಛತೆ ಮಾಡಿ ಅಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಮತ್ತು ವಾಹನಗಳನ್ನು ಪಾರ್ಕಿಂಗ್ ಮಾಡಲಿಕ್ಕೆ ಹಾಗೂ ಇನ್ನಿತರೆ ಚಟುವಟಿಕೆಗಳಿಗೆ ನಾವು ಬಳಸ್ಕೋಬೋದು. ಬಡಾವಣೆಯ ನಾಗರಿಕರ ಸಹಕಾರದೊಂದಿಗೆ ನಾವು ಈ ರೀತಿ ಸ್ವಚ್ಛತೆಯನ್ನು ಕೈಗೊಂಡಿದ್ದೀವಿ.
ಎಲ್ಲರಿಗೂ ಕೈಚೀಲಗಳನ್ನು ಹೊಲಿದು, ಅಂದರೆ ಯಾವ ರೀತಿ ಅಂತಂದರೆ ನಾವು ಎಲ್ಲರ ಹತ್ರನೂ ಕಲೆಕ್ಟ್ ಮಾಡಿ ಅದನ್ನು ರೀಸೈಕ್ಲಿಂಗ್ ಮಾಡಿ ಅದನ್ನು ಹೊಲಿದ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ವನಿತಾ ಸಮಾಜದ ಅಂಗಸಂಸ್ಥೆಯಾದ ವಿಹಾ ಇದು ಮತ್ತು ನಮ್ಮ ಪರಿವರ್ತನಾ ವೇದಿಕೆ ಎರಡೂ ಸೇರಿ ಎಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆಲ್ಲನೂ ನಾವು ಅದನ್ನೆಲ್ಲರೂ ಕೊಟ್ಬಿಟ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನಾವು ಹಸಿ ಕಸವನ್ನು ಗೊಬ್ಬರ ಮಾಡೋಕ್ಕೆ ಟೈಮ್ ಆಗದೆ ಇದ್ದರೆ ಆ ಹಸಿ ಕಸವನ್ನು ನೀವು ಅಲ್ಲಿಗೆ ತಂದುಕೊಟ್ರೆ ಅವರು ಅದನ್ನೆಲ್ಲನೂ ನಮ್ಮ ಪರಿವರ್ತನಾ ವೇದಿಕೆಯಿಂದ ಹಾಗೂ ಮಹಾನಗರ ಪಾಲಿಕೆಯಿಂದ ಗೊಬ್ಬರವನ್ನು ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಂದ್ಬಿಟ್ಟು ಸುಮಾ ಅಂತ. ನಾವು ನಮ್ಮ ಊರಲ್ಲಿ ಒಂದು 20 ಜನದ್ದು ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿದೀವಿ. ಅದರಿಂದ ಪರಿವರ್ತನೆ ವೇದಿಕೆಯವರು ಬಂದು ನ್ಯಾಚುರಲ್ ಕಪ್ಪು ಮತ್ತೆ ರಿಯೂಸಬಲ್ ಪ್ಯಾಡ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ಯೂಸ್ ಮಾಡಬಹುದು, ಯಾವುದೇ ಸೈಡ್ ಎಫೆಕ್ಟ್ ಏನು ಇಲ್ಲ. ನನ್ನ ಹೆಸರು ನಿಂಗರಾಜ್ ಅಂತ ಹೇಳಿ, ನಾವು ಗಟ್ಟಿ ಜೀವಮೃತ ಮಾಡ್ತೇವೆ. ಪರಿವರ್ತನಾ ವೇದಿಕೆಯಿಂದ ಅವ್ರು ಕಳಿಸಿದ್ದಾರೆ ನಮ್ಮನ್ನು. ಅಲ್ಲಿ ಎಲ್ಲ ಟ್ರೈನಿಂಗ್ ಎಲ್ಲ ಮಾಡಿದ್ದಾರೆ ನಮಗೆ. ಗಿಡಗಳಿಗೆ ಆಮೇಲೆ ತೋಟಗಳಿಗೆ ಹೊಲಕ್ಕೆ ಅಲ್ಲೆಲ್ಲ ಒಟ್ಟು ಅದು ನಮಗೆ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ನಮಸ್ತೆ, ನನ್ನ ಹೆಸರು ಶೈಲಜಾ ಅಂತ. ಪರಿವರ್ತನಾ ವೇದಿಕೆಯವರು ನನಗೆ ಟಿನ್ ಕೊಟ್ಟಿದ್ದಾರೆ. ಅದಕ್ಕೆ ಗೊಬ್ಬರ ಎಲ್ಲ ತಯಾರಿಸ್ತಿದ್ದೀನಿ. ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀನಿ. ಮತ್ತೆ ಅದು ಗೊಬ್ಬರ ಎಲ್ಲ ನಾನು ಚೆನ್ನಾಗಿ ಗಿಡಕ್ಕೆಲ್ಲ ಹಾಕಿದ್ದೀನಿ. ಗಿಡ ಎಲ್ಲ ಚೆನ್ನಾಗಿ ಬೆಳೀತಾ ಇದೆ. ಮತ್ತೆ ಉಳಿದಿದ್ದ ಗೊಬ್ಬರ ಎಲ್ಲ ಅಕ್ಕಪಕ್ಕದವ್ರಿಗೂ ಕೊಟ್ಟಿದ್ದೀನಿ. ನಿಮ್ಮ ಮನೆ ನಿಮ್ಮ ಬೀದಿಗೆ ಮಾದರಿಯಾಗಲಿ, ನಿಮ್ಮ ಬೀದಿ ಊರಿಗೆ ಮಾದರಿಯಾಗಲಿ. ಹೀಗೆ ಎಲ್ಲರೂ ತಮ್ಮ ತಮ್ಮ ವೃತ್ತಗಳಲ್ಲಿ ತಾವೇ ಮಾದರಿಯಾಗಿ ನಿಂತರೆ ನಮ್ಮ ದಾವಣಗೆರೆ ಸ್ವಚ್ಛ, ಸುಂದರ, ಶೂನ್ಯ ತ್ಯಾಜ್ಯ ನಗರವಾಗುವುದರಲ್ಲಿ ಸಂಶಯವೇ ಇಲ್ಲ. ನಮ್ಗೆ ಎಲ್ಲ ರೀತಿಯ ಸಂಪನ್ಮೂಲನೂ ಬೇಕು, ಮಾನವ ಸಂಪನ್ಮೂಲನೂ ಬೇಕು, ಧನ ಸಹಾಯನೂ ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾರಾದರೂ ಸಮಾನ ಮನಸ್ಕರು ತಾವು ದೈಹಿಕವಾಗಿ ಪಾಲ್ಗೊಳ್ಳುವುದಾದರೂ ನಮ್ಮ ವೇದಿಕೆಗೆ ಬಂದು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ದೈಹಿಕವಾಗಿ ಬರಕ್ಕೆ ಸಾಧ್ಯ ಇಲ್ಲದೆ ಇರೋರು ತಮ್ಮ ಧನ ಸಹಾಯದ ಮೂಲಕನೂ ನಮ್ಮ ಕಾರ್ಯಕ್ಕೆ ನಮಗೆ ಬೆಂಬಲವನ್ನು ಕೊಡಬಹುದು. ಇದನ್ನ ನಾವು ಧನ್ಯತಾಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಿರಂತರ ಸಮುದಾಯದ ಸಹಕಾರ ಮತ್ತು ಒಕ್ಕೂಟದ ಪ್ರಯತ್ನಗಳೊಂದಿಗೆ ಇಂತಹ ಉಪಕ್ರಮಗಳು ಇನ್ನಷ್ಟು ಪ್ರದೇಶಗಳಿಗೂ ಸ್ಫೂರ್ತಿಯಾಗಬಹುದು. ಒಟ್ಟಾಗಿ ಈ ಪ್ರಯತ್ನಗಳು ದಾವಣಗೆರೆಯನ್ನು ಝೀರೋ ವೇಸ್ಟ್ ನಗರವನ್ನಾಗಿ ರೂಪಿಸಿ ಇತರ ಸಮುದಾಯಗಳಿಗೆ ಮಾದರಿಯಾಗಬಹುದು. ಮಹಾತ್ಮ ಗಾಂಧೀಜಿ ಹೇಳಿದಂತೆ, ನೀವು ಲೋಕದಲ್ಲಿ ಕಾಣಬಯಸುವ ಬದಲಾವಣೆಯೇ ನೀವಾಗಿರಿ.